ಹಲೋ ಸ್ನೇಹಿತರೆ, ನಿಮ್ಮ ವಾಹಿನಿ ಆಹಾರ ಯುಗಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಬಳಸಬೇಕಾದ ಹೆಚ್ಚು ಪ್ರೋಟೀನಿನ ಅಂಶ ಇರುವ ತರಕಾರಿಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಸ್ನೇಹಿತರೆ, ನಮ್ಮ ವಾಹಿನಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಕಂಟೆಂಟುಗಳನ್ನು ಸಕಾಲದಲ್ಲಿಯೇ ಪಡೆದುಕೊಳ್ಳಿ. ಪ್ರೋಟೀನು ನಮಗೆ ಏಕೆ ಅವಶ್ಯಕ? ನಾವು ದಿನನಿತ್ಯ ಎಷ್ಟು ಪ್ರೋಟೀನು ಸೇವಿಸಬೇಕು ಎಂಬುದನ್ನು ಸ್ವಲ್ಪ ತಿಳಿಯೋಣ. ಪ್ರೋಟೀನುಗಳು ನಮ್ಮ ದೇಹದ ಪ್ರಮುಖ ಬಿಲ್ಡಿಂಗ್ ಬ್ಲಾಕ್ಗಳು, ಮೂಲಾಧಾರ. ಅವು ನಮ್ಮ ದೇಹದ ಮೆಟಬಾಲಿಸಮನ್ನು ಸಾಧ್ಯವಾಗಿಸುತ್ತದೆ, ಉತ್ತಮಗೊಳಿಸುತ್ತವೆ. ನಮ್ಮ ದೇಹದ ಮಾಂಸಖಂಡಗಳ ಬೆಳವಣಿಗೆಗೆ, ದುರಸ್ತಿಗೆ ಅವು ಅವಶ್ಯಕ. ನಮ್ಮ ದೇಹದ ಹಾರ್ಮೋನುಗಳು ಹಾಗೂ ದೇಹಕ್ಕೆ ಬೇಕಾದ ಹಲವಾರು ಎನ್ಸೈಮ್ಗಳ ತಯಾರಿಕೆಗೆ ಪ್ರೋಟೀನುಗಳು ಅವಶ್ಯಕ. ಕೂದಲು ಮತ್ತು ಉಗುರುಗಳಿಗೆ ಬೇಕಾದ ಕೆರಾಟಿನ್, ಮೂಳೆಗೆ ಬೇಕಾದ ಕೊಲಾಜನ್, ಇನ್ಸುಲಿನ್ಗೆ, ಗ್ರೋತ್ ಹಾರ್ಮೋನುಗಳಿಗೆ, ಇಮ್ಯುನೋಗ್ಲೋಬ್ಯುಲಿನ್ಗಳ ಸಿಂಥಸಿಸ್ಗೆ ಬೇಕು ಪ್ರೋಟೀನ್. ಹೆಮೋಗ್ಲೋಬಿನ್, ಸೀರಮ್ ಆಲ್ಬ್ಯುಮಿನ್ಗಳ ರಚನೆಗೆ, ರಕ್ತ ಹೆಪ್ಪುಗಟ್ಟುವುದಕ್ಕೆ ಬೇಕಾದ ಪ್ರೋಥ್ರಾಂಬಿನ್, ಫೈಬ್ರಿನೋಜನ್ಗಳಿಗೆ, ಜೆನೆಟಿಕ್ ಪ್ರೋಟೀನು, ನ್ಯೂಕ್ಲಿಯೋ ಪ್ರೋಟೀನುಗಳಿಗೆ, ಆಹಾರ ಜೀರ್ಣವಾಗಲು ಬೇಕಾದ ಪೆಪ್ಸಿನ್ ಇತ್ಯಾದಿಗಳಿಗೆ ನಾವು ಸೇವಿಸುವ ಪ್ರೋಟೀನೇ ಮೂಲಾಧಾರ. ಹೆಚ್ಚು ಕಡಿಮೆ ನಮಗೆ ಬೇಕಾದ 15% ಶಕ್ತಿ ಒದಗುವುದು ಪ್ರೋಟೀನ್ನಿಂದ. ನಮ್ಮ ಸರಾಸರಿ ದೈನಂದಿನ ಪ್ರೋಟೀನಿನ ಅವಶ್ಯಕತೆ ಪ್ರತಿದಿನಕ್ಕೆ ನಮ್ಮ ದೇಹದ ತೂಕದ ಪ್ರತಿ ಕೆಜಿಗೆ 0.83 ಗ್ರಾಂ. ಅಂದರೆ ಉದಾಹರಣೆಗೆ 65 kg ದೇಹ ತೂಕದ ಸಾಧಾರಣ ವ್ಯಕ್ತಿಗೆ ದೈನಂದಿನ ಪ್ರೋಟೀನಿನ ಅವಶ್ಯಕತೆ 0.83 × 65 kg, ಅಂದರೆ 53.95 ಗ್ರಾಂ, 54 ಗ್ರಾಂ ಅಂತ ಇಟ್ಕೊಳ್ಳೋಣ. ಇದು ಸರಾಸರಿಯ ಅವಶ್ಯಕತೆಯಾದರೆ ವಯಸ್ಸು, ಗಂಡಸೋ ಹೆಂಗಸೋ, ಜೀವನ ಶೈಲಿ ಹೇಗಿದೆ, ಆರೋಗ್ಯ ಸ್ಥಿತಿ ಏನು, ಇವುಗಳನ್ನು ಆಧರಿಸಿ ದೈನಂದಿನ ಅವಶ್ಯಕತೆ ಬದಲಾಗುತ್ತದೆ. ICMR ಈ ಕುರಿತು ಸೂಚಿಸಿರುವ ದೈನಂದಿನ ಅವಶ್ಯಕತೆಯ ಮಟ್ಟ ಈ ಸೂಚಿಯಲ್ಲಿ ಇದೆ, ತಾವು ಅದನ್ನು ನೋಡಬಹುದು. ತರಕಾರಿಗಳಿಗಿಂತ ಹೆಚ್ಚಿನ ಪ್ರೋಟೀನು ಮಾಂಸ, ಮೀನು, ಮೊಟ್ಟೆ ಇತ್ಯಾದಿಗಳಲ್ಲಿದೆ. ಸಸ್ಯಾಹಾರವನ್ನು ನೋಡುವುದಾದರೆ ನಟ್ಸ್, ಬೀಜಗಳು, ಹಾಲು, ದ್ವಿದಳ ಧಾನ್ಯಗಳು ಇತ್ಯಾದಿಗಳಲ್ಲಿ ಪ್ರೋಟೀನು ಹೆಚ್ಚಾಗಿದೆ. ಆದರೂ ಯಾವುದೇ ಪ್ರೋಟೀನ್ ಮೂಲವನ್ನು, ತರಕಾರಿಗಳನ್ನು ಕಡೆಗಣಿಸುವಂತಿಲ್ಲ. ಹೀಗಾಗಿ ಇಲ್ಲಿದೆ ನಿಮಗಾಗಿ ಅಂತಹ 12 ಪ್ರೋಟೀನ್ ಭರಿತ ತರಕಾರಿಗಳ ಪಟ್ಟಿ. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ಕನ್ನಡ ವಾಹಿನಿ ಆಹಾರ ಯುಗದಲ್ಲಿ ಭಾಗಿಯಾಗಿರುತ್ತೀರಿ. ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಶೇಷ ಆಹಾರದೊಂದಿಗೆ
ಆಹಾರ ಯುಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.